ಇನ್ನು ಖಾಸಗಿ ನರ್ಸಿಂಗ್ ಕಾಲೇಜಿನ ಬಸ್ಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಗಳೂರಿನ ಹೆಗನಹಳ್ಳಿ ಕ್ರಾಸ್ನಲ್ಲಿ ಆಗಿರುವಂತಹ ಅಗ್ನಿ ಅನಾಹುತ. ಖಾಸಗಿ ನರ್ಸಿಂಗ್ ಕಾಲೇಜಿನ ಬಸ್ಗಳು ಬೆಂಕಿಗೆ ಆಹುತಿಯಾಗಿವೆ. ಒಟ್ಟು 5 ಬಸ್ಗಳು ಬೆಂಕಿಗೆ ಆಹುತಿ ಆಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಬೆಂಗಳೂರಿನ ಹೆಗನಹಳ್ಳಿ ಕ್ರಾಸ್ ಬಳಿ ಆಗಿರುವಂತಹ ಅಗ್ನಿ ದುರಂತ ಇದು. ಖಾಸಗಿ ನರ್ಸಿಂಗ್ ಕಾಲೇಜಿನ ಪ್ರೈವೇಟ್ ಕಾಲೇಜಿನ 5 ಬಸ್ಗಳು ಬೆಂಕಿಗೆ ಆಹುತಿಯಾಗಿದೆ ಅನ್ನೋದು. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇದು ಸಮಾಧಾನದ ವಿಚಾರ. ಸದ್ಯಕ್ಕೆ ಯಾವುದೇ ಸಾವು ನೋವು ಸದ್ಯಕ್ಕೆ ಸಂಭವಿಸಿಲ್ಲ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, ಅಕ್ಕಪಕ್ಕದಲ್ಲೇ ನಿಲ್ಲಿಸಿರುವಂಥ 5 ಬಸ್ಗಳು ಈಗ ಕಾಲೇಜ್ ಬಸ್ಗಳೇನಿದೆ ಅದು ಬೆಂಕಿಗೆ ಆಹುತಿಯಾಗಿರೋದು. ಬಸ್ಸಲ್ಲಿ ನೋಡ್ತಿರೋ ಹಾಗೆ ಸುಮಾರು 5 ಬಸ್ಸಿಗೆ ಆಲ್ರೆಡಿ ಬೆಂಕಿ ಹತ್ತಿದೆ. ಇನ್ನು ಪಕ್ಕದಲ್ಲಿ 2 ವ್ಯಾನ್ಗಳಲ್ಲಿ ನಿಂತಿದೆ. ಕಾಲೇಜ್ ವ್ಯಾನ್ಗಳು 5ಕ್ಕೆ ಬೆಂಕಿ ಹತ್ಕೊಂಡಿದೆ. ಹಾಗೆಯೇ 6ನೇದು ಕೂಡ ಆಲ್ಮೋಸ್ಟ್ ಉರಿಯೋಕ್ಕೆ ಶುರು ಆದ ಹಾಗಿದೆ. ಒಟ್ಟು 7 ಕಾಲೇಜ್ ಬಸ್ಗಳನ್ನು ನಿಲ್ಲಿಸಲಾಗಿತ್ತು. ಖಾಸಗಿ ನರ್ಸಿಂಗ್ ಕಾಲೇಜಿನ ಬಸ್ಗಳು ಈಗ ಬೆಂಕಿಗೆ ಆಹುತಿಯಾಗಿರುವಂಥ ದೃಶ್ಯ. ಪಕ್ಕದಲ್ಲಿ ಇನ್ನೊಂದು ಲೋಡ್ ಇರುವಂಥ ಲಾರಿ ಕೂಡ ನಿಂತಿದೆ. ಹಾಗೆಯೇ ಒಂದಷ್ಟು ಕ್ಯಾಬ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಸೊ ಹೆಗ್ನಹಳ್ಳಿ ಕ್ರಾಸ್ ಬಳಿ ಈ ದುರಂತ ಆಗಿರೋದು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯಕ್ಕೆ ತೊಡಗಿದ್ರು. ಈ ಬಸ್ ಹತ್ಕೊಬಿಡ್ತಲ್ರಿ, ಏನು ಇರಲಿಲ್ಲ. ಇದು ಬೆಂಗಳೂರಿನ ಹೆಗ್ನಹಳ್ಳಿ ಕ್ರಾಸ್ನಲ್ಲಿ ನಿಲ್ಲಿಸಿದ್ದಂಥ ಕಾಲೇಜ್ನ ವ್ಯಾನ್ಗಳು. ನಾವೀಗ ನೋಡ್ತಿರೋ ಹಾಗೆ 5 ಕಾಲೇಜ್ ಬಸ್ಗಳಲ್ಲಿ ಬೆಂಕಿ ಹತ್ಕೊಂಡಿದೆ. ಹಾಗೆಯೇ ಪಕ್ಕದಲ್ಲಿ 2 ಬಸ್ ಕೂಡ ಪಾರ್ಕ್ ಆಗಿರೋದನ್ನು ಗಮನಿಸ್ಬೋದು. ಸೊ ಹೀಗೆ ಒಂದಾದ್ಮೇಲೆ ಒಂದು ಬಸ್ಗಳಿಗೆ ಒಂದರ ನಂತರ ಒಂದಕ್ಕೆ ಬೆಂಕಿ ವ್ಯಾಪಿಸಿದೆ. ಸೊ ಅದಾದ ನಂತರ ಈಗ ಲಭ್ಯವಾಗ್ತಿರುವಂಥ ಮಾಹಿತಿ ಪ್ರಕಾರ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿಗೆ ಆಗಮಿಸಿದೆ. ಆದರೆ ಬೆಂಕಿ ಹೇಗೆ ಹೊತ್ಕೊಳ್ತು, ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂಥ ಕಾರ್ಯ ಶುರುವಾಗಿದೆ ಅಂತ ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರದೀಪ್, ಎಷ್ಟೊತ್ತಿಗೆ ಕಾಣಿಸ್ಕೊಳ್ತು ಈ ಬೆಂಕಿ? ಜೊತೆಗೆ ಕಾರಣ ಏನೋದು ಗೊತ್ತಾಗಿದೆಯಾ? ಅಲ್ಲಿ ಏನು ಪಾರ್ಕ್ ಮಾಡ್ತಾ ಇದ್ರಲ್ಲಿ ವ್ಯಾನ್ಗಳನ್ನು ದಿನ? ಅವಿನಾಶ್, ಈ ಒಂದು ಘಟನೆ ನಡೆದಿರೋದು ಮಧ್ಯಾಹ್ನ 3 ಗಂಟೆಗೆ ರಾಜಗೋಪಾಲ್ ನಗರ ಠಾಣೆ ವ್ಯಾಪ್ತಿಗೆ ಬರುವಂತಹ ಹೆಗ್ಗನಹಳ್ಳಿ ಕ್ರಾಸ್ ಇದೆ. ಈ ಕ್ರಾಸ್ ಬಳಿ ಒಂದು ಖಾಸಗಿ ನರ್ಸಿಂಗ್ ಕಾಲೇಜ್ ಇರುತ್ತೆ. ಈ ಖಾಸಗಿ ನರ್ಸಿಂಗ್ ಕಾಲೇಜಿನಲ್ಲಿ ಸುಮಾರು 5 ಬಸ್ಗಳು ಅದು ರಿಪೇರಿಗೆ ಬಂದಿರೋ ಕಾರಣ ಒಂದು ಖಾಲಿ ಜಾಗದಲ್ಲಿ 5 ಬಸ್ಗಳನ್ನು ಸಹ ನಿಲ್ಲಿಸಿರ್ತಾರೆ. ಆದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಬಸ್ನಲ್ಲಿ ಏನು ಬೆಂಕಿ ಕಿಡಿ ಸ್ಪಾರ್ಕ್ ಆಗಿ ಅದು ಒಂದು ಬಸ್ಗೆ ಬೆಂಕಿ ಹತ್ಕೊಂಡಿದೆ. ತದನಂತರ ಅಕ್ಕಪಕ್ಕದಲ್ಲಿ ನಿಂತಿದ್ದಂತಹ ಎಲ್ಲಾ ಕಾಲೇಜ್ ಅಂದ್ರೆ 5 ಕಾಲೇಜಿನ ಬಸ್ಗಳಿಗೆ ಬೆಂಕಿ ಹತ್ಕೊಂಡು ಒತ್ತಿ ಕೂತಿರುವಂತದ್ದು. ಸದ್ಯ ಈ ಒಂದು ಬೆಂಕಿ ನಂಚೋಕೆ ಘಟನೆ ಯಾವಾಗ ಆಯ್ತು ತಕ್ಷಣವೇ ಕಾಲೇಜು ಆಡಳಿತ ಮಂಡಳಿಯವರು ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನ ರವಾನಿಸಿದ್ರು. ತದನಂತರ ಈಗ ಸದ್ಯ ಸ್ಥಳಕ್ಕೆ ಆಗಮಿಸಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ ಈಗ ಒಂದು ಅಗ್ನಿಯನ್ನ ನಂದಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ಏನು 5 ಬಸ್ಗಳಿದೆ, ಈ ಬೆಂಕಿ ಅನಾಹುತ ಆದ ನಂತರ ಯಾವುದೇ ರೀತಿಯಿಂದ ಪ್ರಾಣಾಪಾಯ ಆಗಿಲ್ಲ. ಯಾಕಂತ ಹೇಳಿದ್ರೆ ಅದು ಕೆಟ್ಟೋಗಿದ್ದಂತಹ ಬಸ್ಗಳು ಅಂತ ಸದ್ಯಕ್ಕೆ ಗೊತ್ತಾಗಿರೋದು. ಈ ಕಾರಣಕ್ಕಾಗಿ ಆ ಬಸ್ಸಲ್ಲಿ ಯಾರು ಕೂಡ ಇರ್ಲಿಲ್ಲ. ಆದ್ರೆ ಈ ಬೆಂಕಿ ಹತ್ಕೊಳ್ಳೋದಕ್ಕೆ ಏನ್ ಕಾರಣ ಒಂದು ಬಸ್ಸಲ್ಲಿ ಅಂತ ಇನ್ನಷ್ಟೇ ಗೊತ್ತಾಗಿದೆ ಅವಿನಾಶ್. ಓಕೆ, ಇಲ್ಲಿ ನೋಡ್ತಾ ಇದ್ದೀವಿ ಒಟ್ಟು ಒಂದು 7 ಬಸ್ ನಿಂತಿರೋ ಹಾಗಿದೆ. ಅಂದರೆ ಯಾವಾಗಲೂ ಕೂಡ ಇಲ್ಲೇ ಪಾರ್ಕ್ ಮಾಡ್ತಾ ಇದ್ರೆ ಏನು, ಅಥವಾ ಏನಾದರೂ ಅಲ್ಲೇನಾದರೂ ಸಿಗರೇಟ್ ಏನಾದರೂ ಸೇದಿ ಬಿಸಾಡಿರುವಂಥದ್ದು ಅಂಥದ್ದು ಏನಾದರೂ ಆಗಿರ್ಬೋದಾ? ಏನು ಹೇಳ್ತಾರೆ ಅಂತ ಸ್ಥಳೀಯರು ಏನು ಹೇಳ್ತಾರೆ ಅಲ್ಲಿ ಅಂತ? ಅವಿನಾಶ್, ಸದ್ಯಕ್ಕೆ ಒಂದು ಬಸ್ಸಲ್ಲಿ ಏನು ಬೆಂಕಿ ಹತ್ಕೊಂಡಿತ್ತು ಅದು ತದನಂತರ ಅಲ್ಲಿದ್ದಂತಹ ಸುಮಾರು ಅಂದ್ರೆ ಆ ಬಸ್ಗಳೆಲ್ಲ ಸಹ ರಿಪೇರಿಗೆ ಬಂದಿತ್ತು. ಈ ಕಾರಣಕ್ಕಾಗಿನೇ ಕಾಲೇಜು ಆಡಳಿತ ಮಂಡಳಿಯವರು ಅದನ್ನ ಒಂದು ಕಾಲೇಜ್ ಜಾಗದಲ್ಲಿ ಈ ಒಂದು 7 ಬಸ್ಗಳನ್ನು ಸಹ ನಿಲ್ಸಿದ್ರು. ಆದ್ರೆ ಈ ಒಂದು ಬಸ್ಗಳಲ್ಲಿ ಯಾರು ಕೂಡ ಇರ್ಲಿಲ್ಲ ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಬಸ್ನಲ್ಲಿ ಸ್ಪಾರ್ಕ್ ಆಗೋದಕ್ಕೆ ಬೆಂಕಿ ಯಾಕೆ ಸ್ಪಾರ್ಕ್ ಆಗಿದೆ ಅಂತ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಒಂದು ಬೆಂಕಿಯನ್ನ ನಂದಿಸಿ ತದನಂತರ ಏನಿದ್ರ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ ನಂತರ ಈ ಒಂದು ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಿದೆ ಅವಿನಾಶ್. ಓಕೆ, ಧನ್ಯವಾದ ಮಾಹಿತಿಗಾಗಿ ಪ್ರದೀಪ್. ಸೊ ಇದು ಹೆಗ್ನಹಳ್ಳಿ ಕ್ರಾಸ್ ಬಳಿ ಆಗಿರುವಂಥ ಒಂದು ಅಗ್ನಿ ದುರಂತ ಅದು. ಆದರೆ ಯಾರೂ ಕೂಡ ಅಲ್ಲಿರಲಿಲ್ಲ. ಆಲ್ಮೋಸ್ಟ್ ರಿಪೇರಿಗೆ ಬಂದಿರುವಂಥ ವ್ಯಾನ್ಗಳು ಅಂತ ಕೂಡ ಗೊತ್ತಾಗ್ತಾ ಇದೆ.
ಎಲ್ಲ